ಮೀನುಗಾರರು ಸಮಾಜದ ಬೆನ್ನೆಲುಬು. ಈ ಮೀನುಗಾರರು ಇರುವಾಗಲೇ ನಮ್ಮಂಥವ್ರ ಹೋಟೆಲ್ ರಿಸಾರ್ಟ್ಸ್ ಎಲ್ಲದೂ ನಡೀತದೆ. ಕಾರವಾರದಲ್ಲಿ ಮೀನು ಇಲ್ದಿದ್ರೆ ಜನ ಸತ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಮೀನುಗಳು ಬೇಕು ನಮಗೆ, ಮೀನಿಲ್ಲದೆ ನಾವು ಬದುಕಲ್ಲ. ಇನ್ನೊಂದು, ಮೀನುಗಳಿಂದನೇ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಈ ಮೀನುಗಳು ಬೇರೆ ದೇಶಕ್ಕೆ ರಫ್ತಾಗುತ್ತೆ, ಬೇರೆ ರಾಜ್ಯಕ್ಕೆ ರಫ್ತಾಗ್ತವೆ. ನಮಗೆ ಏನು ರೆವೆನ್ಯೂ ಜನ್ರೇಟ್ ಆಗುತ್ತೆ ಅದರಿಂದ ಸರ್ಕಾರಗಳು ನಡೀತದೆ. ಸೊ ಮೀನುಗಾರರ ಒಂದು ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಸಮಾಜಕ್ಕೆ. ಆದ್ದರಿಂದ ಅವ್ರಿಗೆ ಅನ್ಯಾಯ ಆಗೋದನ್ನು ನಾವು ಖಂಡಿಸ್ತೇವೆ, ಅದು ಆಗ್ಲಿಕ್ಕೆ ಕೊಡೋದಿಲ್ಲ. ನಮಸ್ಕಾರ, ವಿನಯ್ ನಾಯ್ಕ್, ಕಾರವಾರ. ಇವಾಗ ನಾನು ಬಂದಿದ್ದೇನೆ NWKRTC ಮತ್ತು ಫಿಷರ್ಮೆನ್ ಮೀನುಗಾರರು. ಸೊ ಈ NWKRTC ಬಸ್ಸಲ್ಲಿ ಮೀನು ಕೊಂಡೊಯ್ಯುವುದನ್ನು ನಿಷೇಧಿಸಲಾಗಿದೆ ಅಂತ ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ. ನಾನು NWKRTC MD ಅವರಿಗೆ ಕೇಳ್ತಾ ಇರೋದು, ಸಾಹೇಬ್ರೆ, ನಿಮ್ಮ NWKRTC ಅವರು ಆಸ್ ಪರ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಮತ್ತು ಸ್ಟೇಟ್ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಬಸ್ಸನ್ನು ದಿನೇ ಪ್ರತಿಯೊಂದು ಟ್ರಿಪ್ಪಿಗೆ ಕ್ಲೀನ್ ಮಾಡಬೇಕು, ಸುಸಜ್ಜಿತವಾಗಿಡಬೇಕು ಅಂತ ಇದೆ. ಮತ್ತು ನಿಮ್ಮ ಏನು ಬಸ್ ಸೀಟ್ಗಳಲ್ಲಿ ಸುಮಾರು ಒಂದು 48ರಿಂದ 54 ಸೀಟಲ್ಲಿ ಅಷ್ಟೇ ಪ್ರಯಾಣಿಕರನ್ನು ಹೊರತುಪಡಿಸಿ ನೀವು ಎಷ್ಟೋ ಪ್ರಯಾಣಿಕರುಗಳನ್ನು ಹಾಕ್ತೀರಿ, ತುಂಬ ತೊಗೊಂಡು ಹೋಗ್ತೀರಿ. ಅದು ಕಾನೂನು ಬಾಹಿರ ಚಟುವಟಿಕೆ. ನೀವು ಬಸ್ಸನ್ನು ಶುಚಿಯಾಗಿ ಇಡೋದಿಲ್ಲ, ಟೈಮ್ ಟು ಟೈಮ್ ಬಸ್ಸನ್ನು ಬಿಡೋದಿಲ್ಲ. ಇದು ಗ್ರಾಹಕರಿಗೆ ಡೆಫಿಷಿಯನ್ಸಿ ಇನ್ ಸರ್ವಿಸ್ ಆಗ್ತದೆ. ಆದರೆ ಇದನ್ನೆಲ್ಲ ನೀವು ನೋಡದೆ ಆ ಮೀನುಗಾರರಿಗೆ ಒಂದು ಮೀನು ತೊಗೊಂಡು ಹೋಗೋದನ್ನು ಯಾರೋ ಒಂದು ಗ್ರಾಹಕರು ಕಂಪ್ಲೇಂಟ್ ಮಾಡಿದ್ರಂತ ನೀವು ಏಕಾಏಕಿ ಆದೇಶನ ಹೊರಡಿಸಿ ಈ ಮೀನುಗಳನ್ನು ಕೊಂಡೊಯ್ಯೋದನ್ನು ಬಂದ್ ಮಾಡಿದ್ದೀರಿ. ಇದರಿಂದ ಎಷ್ಟು ಹಾನಿ ಆಗ್ತದೆ ನಿಮಗೇನು ಗೊತ್ತಿದೆ ರೀ? ನಮ್ಮ ಕಾರವಾರದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗಲಿ, ದೊಡ್ಡ ಎಲ್ಲರೂ ಗೌರ್ಮೆಂಟ್ ನೌಕರಿಯಲ್ಲಿ ಇಲ್ಲ. ನಾವು ಮೀನುಗಾರಿಕೆನ ಬದುಕೊಂಡಿದ್ದವರು. ಮೀನುಗಾರರು ನಮ್ಮಲ್ಲಿ ಎಲ್ಲರೂ ಮೀನುಗಾರಿಕೆ ಮೇಲೆ ಅವಲಂಬನೆ ಇದ್ದಾರೆ. ಆದರೆ ಇವತ್ತು ಮೀನು ಕ್ಷಾಮ ಆಗಿರೋ ಕಾರಣ ಮೀನುಗಾರರ ಹೊಟ್ಟೆ ಮೇಲೆ ತುಂಬ ಸಂಕಷ್ಟ ಬಂದಿದೆ. ಆದರೆ ಪಾಪ ಅಂಕೋಲಾದಲ್ಲಿಂದ ಗೋಕರ್ಣದಿಂದ ಮೀನುಗಾರರು ಕೆಲವೊಂದು ಸ್ವಲ್ಪ ಹೆಚ್ಚಿನ ರೇಟ್ ಕಾರವಾರದಲ್ಲಿ ಆಗಲಿ ಅಂಕೋಲಾದಲ್ಲಿ ಸಿಗ್ತದೆ ಅಂಥೇಳಿ ಬರುವಾಗ ನಿಮ್ಮ ಬಸ್ಸನ್ನು ಅವಲಂಬನೆ ಮಾಡ್ಕೊಂಡಿದ್ದಾರೆ. ಇದು ಇವತ್ತಲ್ಲ, ಪೀಳಿಗೆಯಿಂದ ಹಳೆಯ ಕಾಲದಿಂದಲೂ ನಾವು KSRTC ಬಸ್ಸಲ್ಲೇ ಬಂದವರು, ಇವತ್ತಿಗೂ ಬರ್ತಾ ಇದ್ದೀವಿ, ನಾವು ಮುಂದೆನೂ ಬರ್ತೀವಿ. ಇದನ್ನು ತಡಿಲಿಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಬೇಕಾದರೆ ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮದೇ ಆಗಿರುವಂಥ ಬಸ್ಸಲ್ಲಿ ಆ ಕಂಪಾರ್ಟ್ಮೆಂಟ್ ಮಾಡಿ, ಈ ಸುಗಮ, ಸೀಬರ್ಡ್, ಅದು ಐರಾವತದಲ್ಲೆಲ್ಲ ಕೆಳಗಡೆ ಒಂದು ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಲಗೇಜ್ ಹಾಕಲಿಕ್ಕೆ, ಆ ಥರ ನೀವು ಕಂಪಾರ್ಟ್ಮೆಂಟ್ ಮಾಡ್ಕೊಳ್ಳಿ. ಆ ಬಸ್ಗಳಲ್ಲಿ ಮೀನುಗಾರರ ಬುಟ್ಟಿ, ಟಬ್ಬು ಮತ್ತು ಏನು ಥರ್ಮಾಕೋಲ್ ಬಾಕ್ಸ್ ಇಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವಂತಕ್ಕಂಥ ಜವಾಬ್ದಾರಿ ನಿಮ್ಮದು. ಯಾಕಂದರೆ ಸಮಾನ ಹಕ್ಕು, ಪ್ರತಿಯೊಂದು ಪ್ರಯಾಣಿಕರಿಗೆ ಸಮಾನವಾದ ಹಕ್ಕು ಕೊಡಬೇಕು. ಇವಾಗ ನಾವು ಎಷ್ಟೋ ನೋಡ್ತೀವಿ, ಎಲ್ಲ ತರಕಾರಿ ಆಗಿರಲಿ,